ಅಂದರೆ 20ನೇ ತಾರೀಕು ಜೂನ್ ಈ ಒಂದು ನ್ಯೂಸ್ ರಿಪೋರ್ಟ್ ನಾನು ಕಾಲಮ್ ಒಂದು ಓದ್ತಾ ಇದ್ದೆ. ಅದು ನಮ್ಮ ಕರ್ನಾಟಕದ ಕುರಿತು ಇರುವಂಥ ಒಂದು ಅಂಕಿ ಸಂಖ್ಯೆ. ಅದು ಏನಪ್ಪ ಅಂತಂದರೆ, ಕಳೆದ 5 ವರ್ಷಗಳಲ್ಲಿ ನಮ್ಮ ರಾಜ್ಯದ ಯವನಸ್ಥ ಮಕ್ಕಳು ವಿಶೇಷವಾಗಿ ಅಪರಾಧಿ ಕಾರ್ಯಗಳಲ್ಲಿ ತೊಡಗಿ, ಯವನಸ್ಥ ಮಕ್ಕಳು ಅಪರಾಧದ ಕಾರ್ಯಗಳಲ್ಲಿ ತೊಡಗಿ ಅನೇಕ ರೀತಿಯಾದ ಕಾನೂನಿನ ಸಮಸ್ಯೆಗಳನ್ನ ಎದುರಿಸ್ತಿರುವಂಥ ವಿಷಯವಾಗಿ ಅವರು ಅದರಲ್ಲಿ ರಿಪೋರ್ಟ್ ಮಾಡಿದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 5200 ಕೇಸ್ಗಳು ಯವನಸ್ಥ ಮಕ್ಕಳ ಮೇಲೆ. ಇದರಲ್ಲಿ 75% ಕೇಸ್ ಯಾವ ವಿಷಯವಾಗಿ ಅಂತ ನಾವು ಕೇಳಿದರೆ ಕೊಲೆ, ಅತ್ಯಾಚಾರ ಮತ್ತು ದರೋಡೆ ಇವುಗಳಲ್ಲಿ. ಆದರೆ ಈ ಒಂದು ಒಟ್ಟಾರೆ ಜನಸಂಖ್ಯೆಯಲ್ಲಿ ಯಾವ ವಯಸ್ಸಿನ ಯುವಕರು ಇದನ್ನು ಮಾಡ್ತಾ ಇದ್ದಾರೆ, ಯಾವ ವಯಸ್ಸಿನವ್ರು ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಆ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದಾಗ 15ರಿಂದ 18 ವರ್ಷದೊಳಗಿರುವಂಥ ಮಕ್ಕಳು ಈ ಕೆಲಸ ಮಾಡ್ತಾ ಇದ್ದಾರೆ. 15ರಿಂದ 18 ವರ್ಷ ಅಂದರೆ ಹೆಚ್ಚು ಕಡಿಮೆ SSLC, PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಆ ವಯಸ್ಸು, ಆ ಡಿಗ್ರಿಯಲ್ಲಿ ಒಂದು ವೇಳೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರುವಂಥ ಆ ವಯಸ್ಸಿನ ಮಕ್ಕಳು ಅಪರಾಧಿ ಕಾರ್ಯಗಳಲ್ಲಿ ತೊಡಗಿರುವಂಥದ್ದು. ಇದರಲ್ಲಿ ಪರಿಣಿತರ ಒಂದು ಅಭಿಪ್ರಾಯ, ಓಕೆ, ಯಾಕಂದರೆ ವೈಜ್ಞಾನಿಕವಾಗಿ ಕೂಡ ಇದನ್ನು ಯೋಚನೆ ಮಾಡ್ತಾರೆ. ಮುಖ್ಯವಾದ ಕಾರಣ ಏನು, ಯಾಕೆ ಮಕ್ಕಳು ಯವನಸ್ಥರು ಈ ಅಪರಾಧದ ಕಾರ್ಯಗಳಲ್ಲಿ ನಿರತರಾಗ್ತಾ ಇದ್ದಾರೆ? ಮೊದಲನೇ ಮುಖ್ಯ ಕಾರಣ ಮೊಬೈಲ್. ಎರಡನೇದು ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಇಲ್ಲ, ಶಾಲೆ ಬಿಟ್ಟು ಬಿಡುವುದು, ಕಾಲೇಜ್ ಬಿಟ್ಟು ಬಿಡುವುದು. ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು, ಅರಿವು ಇಲ್ಲ, ನೈತಿಕ ಶಿಕ್ಷಣ ಇಲ್ಲ. ಇದೆಲ್ಲದರ ಜೊತೆಗೆ ಅತಿ ಮಹತ್ವದ ಇನ್ನೊಂದು ಸರ್ವೆ ತಿಳಿಸುವ ಪ್ರಕಾರ, ಇದರಲ್ಲಿ ಈ ಕೇಸ್ಗಳನ್ನ ಅಧ್ಯಯನ ಮಾಡುವಾಗ 50% ಕೇಸ್ಗಳು ಪಾಕ್ಸೋ ಅಂದರೆ ಹುಡುಗಿಯರ ಮೇಲೆ ಅಥವಾ ಲೈಂಗಿಕ ವಿಷಯಗಳ ಕುರಿತು ಆಗಿರುವಂಥ ಅಪರಾಧಗಳು 50% ಕೇಸ್ಗಳಿದ್ರೆ. ಅಧ್ಯಯನ ಈ ರೀತಿಯಾಗಿ ತಿಳಿಸ್ತದೆ. ಇಂತಹ ಈ ರೀತಿಯಾದ ಕಾರ್ಯಗಳಿಗೆ ಮೇನ್ ಕಾರಣ ಕುಟುಂಬದ ವ್ಯವಸ್ಥೆ, ಕುಟುಂಬದಲ್ಲಿ ಆಗ್ತಾ ಇರುವಂಥ ಸಂಗತಿ. ಆ ಕುಟುಂಬದಲ್ಲಿ ಆಗ್ತಾ ಇರುವಂಥ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಆಬ್ಸೆಂಟ್ ಫಾದರ್, ಅಂದರೆ ತಂದೆ ಕುಟುಂಬದಲ್ಲಿ ಇಲ್ಲ. ಅಂದರೆ ಏನು? ತಂದೆ ಇರ್ತಾರೆ, ಓಕೆ, ತಂದೆ ಇದ್ದಾರೆ, ಆದರೆ ತಂದೆಗೆ ಮನೆಯಲ್ಲಿ ಮಕ್ಕಳ ವಿಷಯದಲ್ಲಿ ಜವಾಬ್ದಾರಿ ಇಲ್ಲ. ಮಕ್ಕಳ ವಿಷಯದಲ್ಲಿ ಜವಾಬ್ದಾರಿ ಇಲ್ಲ. ಸೊ ಈ ಒಂದು ವರದಿ ಏನಿದೆಯಲ್ಲ, ಇದು ಎಚ್ಚರಿಕೆಯ ಒಂದು ವರದಿ. ಇದು ನಾವೆಲ್ಲ ಇದರ ಕುರಿತು ಜವಾಬ್ದಾರಿಯಿಂದ ಇದನ್ನು ಯೋಚಿಸಬೇಕಾದಂಥ ವರದಿ. ಯಾಕಂದರೆ ಇದು ಫಾದರ್ಸ್ ಡೇ ಅಂತ ನಾವು ಈ ದಿವಸ ಯೋಚನೆ ಮಾಡ್ತಾ ಇದ್ದೇವೆ. ಓಕೆ, ಫಾದರ್ಸ್ ಡೇ. ಇಲ್ಲಿ ನೀವು ಮದುವೆ ಆಗಿರುವಂಥವ್ರು ಇದ್ದೀರಿ, ಮುಂದೆ ತಂದೆ ಆಗುವಂಥವರು ಇದ್ದೀರಿ. ಕೆಲವರು ನೀವು ಹೆಣ್ಣು ಮಕ್ಕಳು ಈ ವಾಕ್ಯಗಳನ್ನೆಲ್ಲ ಕೇಳುವಾಗ ನಿಮಗೆ ಇದು ಮಾರ್ಗದರ್ಶಕವಾಗಬೇಕು. ಯಾಕಂದರೆ ಈ ದಿವಸ ನಾವು ದೇವರು ಇಂದು ವಾಕ್ಯದ ಪ್ರಕಾರ ಜವಾಬ್ದಾರಿ ಎನ್ನುವ ಈ ಒಂದು ಮಾತು, ಜವಾಬ್ದಾರಿ, ತಂದೆಯ ಜವಾಬ್ದಾರಿ ಬೈಬಲ್ ಪ್ರಕಾರ ಏನು ಅನ್ನುವಂಥದ್ದನ್ನು ನಾವು ಕೆಲವು ಸಂಗತಿಗಳನ್ನ ಯೋಚನೆ ಮಾಡಲಿಕ್ಕಿದ್ದೇವೆ. ಓಕೆ, ಬೈಬಲ್ ಪ್ರಕಾರ ಆತ್ಮಿಕ ವಿಶ್ವಾಸಿಗಳಾಗಿರುವ ತಂದೆ ಯಾವ ರೀತಿಯಾಗಿ ಜವಾಬ್ದಾರಿಯಿಂದ
ಯಾವ ಜವಾಬ್ದಾರಿಗಳನ್ನ ಹೊತ್ಕೊಂಡು ಜೀವಿಸಬೇಕು ಅನ್ನುವಂಥದ್ದನ್ನು ನಾವು ಕಲೀಲಿಕ್ಕಿದ್ದೇವೆ. ಪ್ರಿಯರೇ, ಇಲ್ಲಿ ಈ ಒಂದು ಆತ್ಮಿಕ, ನೈತಿಕ ಮತ್ತು ಭಾವನಾತ್ಮಕ ಅನೇಕ ಈ ಜವಾಬ್ದಾರಿಗಳು ಅದರಲ್ಲಿ ವಿಶೇಷವಾಗಿ ಪುರುಷನಾಗಿ ಅಷ್ಟೇ ಅಲ್ಲ, ತಂದೆಯಾಗಿ ನಿರ್ವಹಿಸುವಂಥದ್ದನ್ನು ನಾವು ಅರಿತುಕೊಳ್ಬೇಕು, ಅದನ್ನು ತಿಳ್ಕೊಳ್ಬೇಕು. ಯಾಕಂದರೆ ವಾಸ್ತವಿಕ ಜಗತ್ತಿನ ಸ್ಥಿತಿಗತಿ ಹೇಳ್ತೇನೆ. ಗಂಡಸು ಅಂತೇಳಿ ಮಾತಾಡ್ತಾರೆ ಕರೆ, ಇದು ವಾಸ್ತವಿಕತೆ. ಏನು ಸರಳ ಅಲ್ಲ. ಗಂಡಸಾಗಿ ಹುಟ್ಟಿರುವಂಥದ್ದು ಸರಳ ಅಲ್ಲ. ಒಂದು ವೇಳೆ ಕೆಲವರು ಹುಡುಗಿಯರು ಹೆಣ್ಮಕ್ಳು ಯೋಚಿಸ್ತಾ ಇರ್ತಾರೆ, ನೋಡ್ರಿ ಹುಡುಗರು ಹೆಂಗೆ ತಿರುಗ್ತಿರ್ತಾರೆ, ಏನೂ ಇಲ್ಲ ಅವರಿಗೆ. ಬಟ್ ಆ್ಯಕ್ಚುಲಿ ನಿಜವಾಗಿ ಒಂದು ವೇಳೆ ಗಮನಿಸೋದಾಗಿದ್ದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಇದು ಲೋಕದಲ್ಲಿ ಇರುವಂಥ ಒಂದು ಸ್ಥಿತಿಗತಿ. ನೋವು, ಪುರುಷನ ನೋವು, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ್ಯಕ್ಚುಲಿ ಜಾಗತಿಕವಾಗಿ ಗಮನಿಸುವಂಥದ್ದು ಇದು. ಅದಕ್ಕೆ ಬೆಲೆ ಇಲ್ಲ. ಓಕೆ, ಅದಕ್ಕೆ ಬೆಲೆ ಇಲ್ಲ. ಇದನ್ನು ಎಚ್ಚರಿಕೆಯಿಂದ ಗಮನಿಸ್ರಿ. ಒಳ್ಳೆ ಮಗ ಅಂತ ಗುರುತಿಸಲ್ಪಡಬಹುದು, ಒಳ್ಳೆ ತಂದೆ ಅಂತ ಪ್ರಶಂಸಿಸಲ್ಪಡಬಹುದು, ಒಳ್ಳೆ ಸಹೋದರ, ಒಳ್ಳೆ ಗಂಡ, ಎಲ್ಲ ಒಳ್ಳೆಯದು. ಬಟ್ ಅವನ ಅಥವಾ ನಿನ್ನ ಪುರುಷನಾಗಿ ನಿನ್ನ ನೋವು, ನೀನು ಹೊರಗೆ ಹೋಗಿ ಬರುವಷ್ಟರೊಳಗಡೆ ನೀನು ಎದುರಿಸಿದಂಥ ನಿಂದೆ, ನೀನು ಎದುರಿಸಿದಂಥ ಕಷ್ಟ, ನೀನು ಎದುರಿಸಿದಂಥ ದುಃಖದ ಸನ್ನಿವೇಶ, ಅಪಮಾನ, ಇವುಗಳಿಗೆ ಕಿಮ್ಮತ್ ಇಲ್ಲ. ಓಕೆ, ವ್ಯಾಲ್ಯೂ ಇಲ್ಲ. ಎಚ್ಚರಿಕೆಯಿಂದ ದಯವಿಟ್ಟು ಈ ವಿಷಯ ನಿನ್ನ ಗಮನಕ್ಕೆ ತರ್ತಾ ಇದ್ದೇವೆ. ಯಾಕಂದರೆ ಅನೇಕರು ಇಲ್ಲೇ ಬಿದ್ದು ಬಿಡ್ತಾರೆ, ನನಗೆ ಕಿಮ್ಮತ್ತಿಲ್ಲ, ಓಕೆ, ನನಗೆ ಬೆಲೆ ಇಲ್ಲ, ನನಗೆ ವ್ಯಾಲ್ಯೂ ಇಲ್ಲ. ವೆಲ್ಕಮ್ ಟು ದ ರಿಯಲ್ ವರ್ಲ್ಡ್. ಇದು ನಿಜ ಜಗತ್ತಿನ ವಾಸ್ತವಿಕತೆ. ಓಕೆ, ಯಾಕಂದರೆ ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬದುಕುತ್ತಾ, ಈ ಒಂದು ಅಪೇಕ್ಷೆಗಳನ್ನ ಇಟ್ಕೊಂಡು ಬದುಕುತ್ತಾ ಇದಕ್ಕೆ ಕಿಮ್ಮತ್ತಿಲ್ಲ ಅಂತ ಗೊತ್ತಾಗುವಾಗ ನಿಧಾನವಾಗಿ ಈ ಹಾವಭಾವಗಳು ಬದಲಾಗ್ತಾ ಹೋಗ್ತದೆ. ಮೊದಲು ಮಾತಾಡ್ತಾ ಇದ್ದವರು ನಿಧಾನವಾಗಿ ಸಿಟ್ ಮಾಡ್ಕೊತ ಹೋಗ್ತಾರೆ. ಆಮೇಲೆ ಸಿಟ್ ಮಾಡ್ಕೊತ ಹೋಗೋರಂತೂ ಮಾತು ಕಡಿಮೆ ಆಗ್ತಾ ಹೋಗ್ತದೆ. ಇಲ್ಲ, ಕೆಲವರು ನೀವು ನಿಮ್ಮ ಹಸನ್ಮುಖಿ ಮುಖಗಳನ್ನ ನೋಡುವಾಗ ಪಾಸ್ಟರ್ ಇವತ್ತು ಕರೆಕ್ಟ್ ಎಲ್ಲ ನಮ್ಮ ಮನೆಯಾಗಿಂದ ಹೇಳಾಗತ್ತಾರ ಅಂತ ಅನ್ನಿಸ್ತಾ ಇದೆ ಅಂತಂದರೆ ದಿಸ್ ಇಸ್ ರಿಯಲ್ ವರ್ಲ್ಡ್. ಮೌನವಾಗಿ ನೋವು ಅನುಭವಿಸುವುದಕ್ಕೆ ನೀನು ಸಿದ್ಧವಾಗಿರಬೇಕು. ಸಮಾಜ ನಿನ್ನ ಈ ಭಾವನೆಗಳಿಗೆ ಕಿಮ್ಮತ್ ಕೊಡೋದಿಲ್ಲ. ನಿನ್ನ ಅನ್ಸ್ಪೋಕನ್ ಸ್ಟ್ರಗಲ್ಸ್, ನಿನ್ನ ವ್ಯಕ್ತಪಡಿಸೋದಕ್ಕೆ ಆಗದಿರುವಂಥ ಹೋರಾಟಗಳಿಗೆ, ನಿನ್ನ ತ್ಯಾಗಗಳಿಗೆ, ನಿನ್ನ ಒಂಟಿತನಕ್ಕೆ, ಇನ್ಫ್ಯಾಕ್ಟ್ ಪ್ರತಿಯೊಬ್ಬ ಬಲಿಷ್ಠನಾಗಿ ಕಾಣುವ ಪುರುಷ ಆಗೀಗೆಲ್ಲ ಕಾಣ್ತಾ ಇರಬಹುದು, ಬಟ್ ಇವುಗಳಿಗೆ ಕಿಮ್ಮತ್ತಿಲ್ಲ. ಗುರುತಿಸ್ಕೋದನ್ನು. ಆದರೆ ವಿಶ್ವಾಸಿಗಳು, ನಾವು ದೇವರ ಮಕ್ಕಳಂತ ಕರೆಯುತ್ತಿರುವಂಥ ಕುಟುಂಬಗಳು, ನಾವಿಲ್ಲಿ ಹೀಗಿರ್ಬೇಕಾ? ಹೀಗಿರ್ಬೇಕಾ ಇಲ್ವಾ? ವಿಚಾರ ಮಾಡ್ರಿ. ಅದು ಒಂದು, ನಾವ್ಯಾರು ಪರಿಪೂರ್ಣರಲ್ಲ, ಆದರೆ ಒಂದು ದೇವರು ಹೇಳುವ ಸಂಗತಿಗಳನ್ನು ಪುರುಷರಾಗಿ ನಾವು ಮಾಡಲಿಕ್ಕೆ ಆರಂಭಿಸಿದರೆ, ಈ ನಿರಾಶೆಯ ಸನ್ನಿವೇಶಗಳ ಮಧ್ಯದಲ್ಲಿ ಹೇಳ್ತೇನೆ, ಓಕೆ, ನಿನ್ನ ಭಾವನೆಗಳಿಗೆ, ನಿನ್ನ ಅನಿಸಿಕೆಗಳಿಗೆ ಕಿಮ್ಮತ್ತಿಲ್ಲ ಅನ್ನುವಂಥ ವಾಸ್ತವಿಕ ಜಗತ್ತಿನ ಒಂದು ಸ್ಥಿತಿಗತಿಗಳಲ್ಲಿ ದೇವರು ನಿನ್ನಿಂದ ಏನು ಅಪೇಕ್ಷಿಸ್ತಾ ಇದ್ದಾನೆ? ಗಂಡಸಾಗಿ, ಅದರಲ್ಲಿ ವಿಶೇಷವಾಗಿ ತಂದೆಯಾಗಿ ನಿನ್ನಿಂದ ಅಪೇಕ್ಷಿಸುವಂಥ ಸಂಗತಿಗಳೇನು? ಮದುವೆ ಆಗಲಿಕ್ಕೆ ಕನಸು ಕಾಣ್ತಾ ಇರುವಂಥ ಹುಡುಗರಿಗೆ ಹೇಳ್ತೇನೆ, ಎಚ್ಚರಿಕೆ, ಓಕೆ, ಜಾಗ್ರತೆಯಿಂದ ವಿಚಾರ ಮಾಡಿರಿ. ಇದೆಲ್ಲ ನಮ್ಮ ಕುಟುಂಬಗಳು ಸದೃಢವಾಗಿ ಬಲವಾಗಿ ಬೆಳೆಯುವುದಕ್ಕೋಸ್ಕರ ಈ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ನೀವು ವಿಷಯಗಳನ್ನ ನಿರ್ಧರಿಸಬೇಕು, ಯೋಚಿಸಬೇಕು. ಮೊದಲನೆಯದು ಪ್ರಿಯರೇ, ಕುಟುಂಬ ವ್ಯವಸ್ಥೆಯಲ್ಲಿ ಆತ್ಮಿಕ ನಾಯಕತ್ವ ಮತ್ತು
ಕೊರತೆಗಳನ್ನು ನೀಗಿಸುವಂತಹ ಜವಾಬ್ದಾರಿ ದೇವರ ವಾಕ್ಯದ ಪ್ರಕಾರ ನಾವು ನೋಡ್ತೇವೆ, ಅದು ಆ ತಂದೆಗೆ ಕೊಡಲ್ಪಟ್ಟಿದೆ. ಬೈಬಲ್ನಲ್ಲಿ ನಾವು ಕಾಣುವಂತಹ ತಂದೆಯು ತನ್ನ ಮನೆಯವರಿಗೆ ಮುಖ್ಯವಾದ ಆತ್ಮಿಕ ನಾಯಕ. ಮುಖ್ಯವಾದ ಆತ್ಮಿಕ ನಾಯಕ. ನಿನಗೆ ಆತ್ಮಿಕ ನಾಯಕತ್ವ ಕೊಡಲ್ಪಟ್ಟಿದೆ. ದೇವರ ವಾಕ್ಯ ನಿನಗೆ ಕೊಟ್ಟಿದೆ. ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ವಾಕ್ಯದ ಪ್ರಕಾರ ನಾವು ನೋಡುವಾಗ ನೀನು ಇನ್ಫ್ಯಾಕ್ಟ್ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ವಚನ 6ರಿಂದ ಓದುವಾಗ, ನಾನೀಗ ಕೊಡುವ ಆಜ್ಞೆಗಳನ್ನು ಯಾವಾಗಲೂ ನಿಮ್ಮ ಜ್ಞಾಪಕದಲ್ಲಿಟ್ಟುಕೊಂಡಿರಿ, ನಿಮ್ಮ ಮಕ್ಕಳಿಗೆ ಇದನ್ನು ಕಲಿಸಿರಿ, ಮರೆಯಬೇಡ್ರಿ. ನಿಮ್ಮ ಮನೆಗಳಲ್ಲಿ ಕುಳಿತಿರುವಾಗ, ರಸ್ತೆಗಳಲ್ಲಿ ನಡೆಯುತ್ತಿರುವಾಗ, ನೀವು ಮಲಗಿರುವಾಗ, ಎದ್ದಾಗ ಈ ಆಜ್ಞೆಗಳನ್ನ ಕುರಿತಾಗಿ ಮಾತಾಡಿಕೊಳ್ಳ್ರಿ. ಇದು ವಿಶೇಷವಾಗಿ ಕುಟುಂಬ ವ್ಯವಸ್ಥೆಯಲ್ಲಿ ತಂದೆಯು ಮಾಡಬೇಕಾದಂಥ ಜವಾಬ್ದಾರಿ. ಏನೆಲ್ಲ ಜ್ಞಾಪಕದಲ್ಲಿ ಇಟ್ಕೊಂಡ್ರ ದೇವರ ವಾಕ್ಯವನ್ನ, ದೇವರ ಆಜ್ಞೆಗಳನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಅರ್ಥ ಆಗ್ತಾ ಇದೆಯಲ್ಲ? ನಾನೀಗ ಕೊಡುವ ಆಜ್ಞೆಗಳನ್ನ ಯಾವಾಗಲೂ ನಿಮ್ಮ ಜ್ಞಾಪಕದಲ್ಲಿ ಇಟ್ಕೊಂಡಿರ್ರಿ. ನೀನು ಬೈಬಲನ್ನು ಓದದೆ, ತಂದೆಯಾಗಿ ನೀನು ಬೈಬಲನ್ನು ಓದದೆ, ತಂದೆಯಾಗಿ ನೀನು ಪ್ರಾರ್ಥನೆಯನ್ನು ಮಾಡದೆ, ತಂದೆಯಾಗಿ ವ್ಯಕ್ತಿಗತವಾಗಿ ನಿನ್ನ ಆತ್ಮಿಕ ಜೀವಿತ ಅದು ಬಹಳ ಬಲವಾಗಿ ಇಲ್ಲದೆ ಹೋದರೆ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತೇವೆ. ಅಷ್ಟೇ ಅಲ್ಲ, ನಾವು ಈಗ ಆರಂಭದಲ್ಲಿ ನಾನು ಪ್ರಸ್ತಾಪಿಸಿದಂಥ ಅತ್ಯಾಚಾರ, ದರೋಡೆ, ಕೊಲೆ, ಇಂತಹ ಸಂಗತಿಗಳು ನಮ್ಮ ಕುಟುಂಬದಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ನಾವು ಎಚ್ಚರಿಕೆಯಿಂದ ವಾಕ್ಯದ ಮಾರ್ಗದರ್ಶನ ನಾವು ಯೋಚಿಸಬೇಕು. ಸೊ ವಾಕ್ಯ ಏನು ಹೇಳ್ತಾ ಇದೆ? ಆತನ ಆಜ್ಞೆಗಳನ್ನು, ದೇವರ ವಾಕ್ಯದಲ್ಲಿರುವಂತಹ ಆಜ್ಞೆಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಅದನ್ನು ನಾವಷ್ಟೇ ಅಲ್ಲ, ಮಕ್ಕಳಿಗೂ ಕೂಡ ಅದನ್ನು ಕಲಿಸಬೇಕು. ದೇವರು ಇದನ್ನು ಇಸ್ರಾಯೇಲ್ ಜನಾಂಗದ ಇಸ್ರಾಯೇಲ್ ಜನಾಂಗ ಐಗುಪ್ತ ದೇಶದಿಂದ ಅವರು ವಾಗ್ದಾನ ಮಾಡಿದ ದೇಶಕ್ಕೆ ಪ್ರಯಾಣ ಆರಂಭಿಸ್ತಾ ಇರುವಂತೆ, ಆ ಪ್ರಯಾಣ ಮಾಡಿ ಅವರು ಆ ದೇಶಕ್ಕೆ ಸೇರುತ್ತಾ ಇರುವಾಗ ಕುಟುಂಬ ವ್ಯವಸ್ಥೆ ಹೇಗಿರಬೇಕು? ಹಳೆಯ ಜೀವಿತದಲ್ಲಿ ಒಂದು ವೇಳೆ ಜ್ಞಾಪಕದಲ್ಲಿ ಇರಲಿಲ್ಲ. ಹಳೆಯ ಜೀವಿತದಲ್ಲಿ ನೀವು ಐಗುಪ್ತ ದೇಶದ ವಿಧಿವಿಧಾನಗಳನ್ನು ಅನುಸರಿಸ್ತಾ ಇದ್ರಿ. ಐಗುಪ್ತ ದೇಶದಲ್ಲಿ ಭಾವನೆಗಳಿಗೆ ಕಿಮ್ಮತ್ತಿಲ್ಲ, ನಿನಗೆ ಅದಕ್ಕಿಲ್ಲ, ಇದಿಲ್ಲ. ಐಗುಪ್ತ ದೇಶದ ವಿಧಾನ ಅದು, ಐಗುಪ್ತ ದೇಶದ ಸಂಗತಿಗಳದು. ಆ ಐಗುಪ್ತ ದೇಶದ ಸಂಗತಿಗಳನ್ನು ಪಾಲಿಸ್ತಾ ಇದ್ದಂಥ ಸ್ಥಿತಿಯಿಂದ ದೇವರು ಬಯಸ್ತಾ ಇದ್ದಾನೆ ಈಗ ಒಂದು ಹೊಸ ವಿಧಾನ. ವಿಶ್ವಾಸಿಗಳು, ದೇವರ ಮಕ್ಕಳಂತ ಕರೆಯಲ್ಪಡುವಂಥವರು ಯಾವ ರೀತಿಯಾಗಿ ಜೀವಿಸಬೇಕನ್ನುವಂಥದ್ದು ವಾಕ್ಯ ಮಾರ್ಗದರ್ಶನ ಕೊಡ್ತಾ ಇದೆ. ನಿಮ್ಮ ಮಕ್ಕಳಿಗೆ ಇದನ್ನು ಕಲಿಸಲು ಮರೆಯಬೇಡ್ರಿ. ನಿಮ್ಮ ಮನೆಯಲ್ಲಿ ಕುಳಿತಿರುವಾಗ, ರಸ್ತೆಗಳಲ್ಲಿ ನಡೆಯುತ್ತಿರುವಾಗ, ನೀವು ಮಲಗಿರುವಾಗ, ಎದ್ದಾಗ ಈ ಆಜ್ಞೆಗಳ ಕುರಿತಾಗಿ ಮಾತಾಡಿಕೊಳ್ಳ್ರಿ. ಸೊ ಮಕ್ಕಳೊಂದಿಗೆ ಕುಟುಂಬದಲ್ಲಿ ತಂದೆ ತಾಯಿಗಳಾಗಿ, ವಿಶೇಷವಾಗಿ ತಂದೆಯಾಗಿ ಆತ್ಮೀಕ ಚರ್ಚೆಗಳನ್ನು ಮಾಡುವಂಥ ಜವಾಬ್ದಾರಿ ದೇವರ ವಾಕ್ಯ ತಂದೆಗೆ ಕೊಟ್ಟಿದ್ದಾರೆ. ಆತ್ಮೀಕ ಸಂಗತಿಗಳ ಚರ್ಚೆ ಅನೇಕ ಸಾರಿ ಆಗುವ ಚರ್ಚೆ ಏನು? ಶಾಲೆಗೆ ಹೋಗಿದ್ದಿ, ಟ್ಯೂಷನ್ಗೆ ಹೋಗಿದ್ದಿ, ಓಕೆ, ಅಲ್ಲಿ ಹೋಗಿದ್ದಿ, ಇಲ್ಲಿ ಹೋಗಿದ್ದಿ, ಹೋಗಿ ಬಂದ್ಯಾ, ಇದೇ ವಿಷಯ. ಆದರೆ ಆತ್ಮಿಕ ವಿಷಯಗಳ ಚರ್ಚೆ ಆಗ್ತಾ ಇದೆಯೋ? ವಾಕ್ಯ ಅಪೇಕ್ಷಿಸ್ತದೆ, ದೇವರು ನಮ್ಮಿಂದ ಅಪೇಕ್ಷಿಸ್ತಾನೆ. ಸೊ ದೇವರ ವಾಕ್ಯವನ್ನು ದಿನನಿತ್ಯದ ನಡೆ ನುಡಿ ಕ್ರಿಯೆಗಳಲ್ಲಿ, ವಾರಕ್ಕೊಮ್ಮೆ ಅಲ್ಲ ಇದು. ದೇವರ ವಾಕ್ಯದ ಕುರಿತಾದಂಥ ಮಾತು ವಾರಕ್ಕೊಮ್ಮೆ ಅಲ್ಲ, ಇದರ ಪ್ರತಿದಿನ ವಾಕ್ಯದ ವಿಷಯ ಆಧಾರಿತವಾದ ಜೀವಿತವನ್ನು, ವಾಕ್ಯದ ವಿಷಯವಾದ ಚರ್ಚೆಯನ್ನು, ಪ್ರಿಯರೇ, ಇದು ದೇವರು ನಮ್ಮಿಂದ ಅಪೇಕ್ಷಿಸ್ತಾ ಇದ್ದಾನೆ. ಏನು ಗೊತ್ತಾ? ಸಂತೋಷ ಭರಿತ ಕುಟುಂಬವಾಗಬೇಕಾದ್ರೆ ಈ ಸೂತ್ರಗಳನ್ನು ನಾವು ಪಾಲಿಸ್ಬೇಕು, ಈ ಸೀಕ್ರೆಟ್ ನಾವು ಪಾಲಿಸ್ಬೇಕು. ಈ ವಿಷಯಗಳನ್ನು ನಾವು ಒಂದು ವೇಳೆ ಪರ್ಫೆಕ್ಟ್ ಇರಲಿಕ್ಕಿಲ್ಲ. ಓಕೆ, ನನ್ನನ್ನು ಹಿಡ್ಕೊಂಡು ನಾನು ಹೇಳ್ತಾ ಇದ್ದೆ, ನಾವು ಪರ್ಫೆಕ್ಟ್ ಇರಲಿಕ್ಕಿಲ್ಲ, ಅದರ ಆ ಪರಿಪೂರ್ಣತೆ ನಮ್ಮಲ್ಲಿ ಇರಲಿಕ್ಕಿಲ್ಲ. ಆದರೆ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ, ದೇವರು ನಮ್ಮಿಂದ ಅಪೇಕ್ಷಿಸ್ತಾ ಇದ್ದಾನೆ. ನಿಮ್ಮ ಕೌಟುಂಬಿಕ ಜೀವಿತ ಯಶಸ್ವಿಯಾದ ಜಯದ ಜೀವಿತ ಆಗಬೇಕಾದ್ರೆ ಪುರುಷನಾಗಿ, ತಂದೆಯಾಗಿ ಆತ್ಮಿಕ ಜವಾಬ್ದಾರಿಗಳನ್ನು ನೀನು
ತೆಗೆದುಕೋ. ಮನೆಯಲ್ಲಿ ಕೌಟುಂಬಿಕ ಸಮಯದಲ್ಲಿ ಕುಟುಂಬವಾಗಿ ನೀವು ಕುಳಿತುಕೊಳ್ಳುವಾಗ ವಾಕ್ಯವನ್ನು ಚರ್ಚಿಸು. ಇದು ಕೇವಲ ಭಾನುವಾರದ ಕೆಲಸ ಅಲ್ಲ, ಇದು ಪ್ರತಿದಿನ ಮಾಡಬೇಕಾದಂಥ ಕಾರ್ಯ. ಅಂದರೆ ಅದರ ಜೊತೆಗೆ ನಾವು ಎಫೆಸ ಪತ್ರಿಕೆ 6ನೇ ಅಧ್ಯಾಯದೊಳಗೆ ತಂದೆಯ ಕುರಿತು ಪೌಲನು ಹೊಸ ಒಡಂಬಡಿಕೆಯಲ್ಲಿ ಎಫೆಸ 6:4 ಹೇಳುವಂಥ ಮಾತು ಗಮನಿಸೋಣ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲುಹಿರಿ. ಬಹಳ ನೇರ ಸ್ಪಷ್ಟವಾದ ಮಾತುಗಳು. ಎಫೆಸ ಪಟ್ಟಣ ಲೌಕಿಕತೆಯಿಂದ ತುಂಬಿದಂಥ ಪಟ್ಟಣ. ಅಲ್ಲಿ ಆ ಸುತ್ತಲೂ ಇದ್ದಂಥ ಜಗತ್ತಿನ ಸಂಪ್ರದಾಯಗಳು, ಆಚರಣೆಗಳು ಸಭೆಯೊಳಗೆ ಬರಕೂಡದು. ಅಲ್ಲಿರುವ ತಂದೆಗಳು, ಲೋಕದಲ್ಲಿರುವ ತಂದೆಗಳು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ರು ಆ ರೀತಿಯಾಗಿ ನೀವು ವರ್ತಿಸುವುದಕ್ಕೆ ಅನುಮತಿ ಇಲ್ಲ. ನಿಮ್ಮಿಂದ ಅಪೇಕ್ಷಿಸಲ್ಪಡುವಂಥದ್ದೇನು? ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವಂತಹ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲುಹಿರಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ತಂದೆ ತಾಯಿಗಳನ್ನ ಅಪಮಾನ ಮಾಡಬಹುದಾ, ಗೌರವ ತೋರಬಹುದು. ಅವರು ಮಕ್ಕಳು. ಅವರು ಒಂದೊಳ್ಳೆ ಗೌರವ ಕೊಡ್ಲಿಕ್ಕಿಲ್ಲ, ಅವರು ನಿಂದಿಸಬಹುದು, ಅಪಮಾನ ಮಾಡಬಹುದು. ಆದರೆ ಅವರು ಮಕ್ಕಳು, ವಯಸ್ಸಿನಲ್ಲಿ ನಿಮಗಿಂತ ಚಿಕ್ಕವರು, ನಿಮಗೆ ಸಮಾನರಲ್ಲ. ಹಾಗಿದ್ದಲ್ಲಿ ನಾವು ನಮ್ಮ ಒಂದು ವರ್ತನೆ ಏನಾಗಿರ್ಬೇಕು? ನಾವು ಅದರಲ್ಲಿ ವಿಶೇಷವಾಗಿ ತಂದೆಯಾಗಿ ವಿಶೇಷವಾಗಿ ನಾವು ಅವರ ಪ್ರತಿಕ್ರಿಯೆ ಆಧಾರಿತವಾಗಿ, ಅವರು ನನ್ನನ್ನು ಗೌರವಿಸ್ತಾರೋ ಇಲ್ವೋ, ಅವರು ನನ್ನ ಮಾತು ಕೇಳ್ತಾರೋ ಇಲ್ವೋ, ಅದರ ಆಧಾರವಾಗಿ ನಾನು ಅವ್ರಿಗೆ ಆತ್ಮಿಕ ವಿಷಯಗಳನ್ನ ಹೇಳ್ತೇನೆ. ಅವ್ರಿಗೆ ಇಲ್ಲ. ದೇವರ ವಾಕ್ಯ ನಮಗೆ ತಿಳಿಸುವ ಪ್ರಕಾರ ನಮಗೆ ಇದು ಒಂದು ಉದ್ದೇಶಪೂರ್ವಕವಾದ ಒಂದು ನಿರ್ಧಾರ. ಏನಂದ್ರೆ ನಾವು ಆ ಒಂದು ನಿಂದೆ, ಅಪಮಾನ ಇದೆಲ್ಲ ಏನೇ ಇದ್ರೂ ಕೂಡ ಬಾಲೋಪದೇಶವನ್ನು, ಬಾಲ ಶಿಕ್ಷೆಯನ್ನು ನಾವು ಕೊಟ್ಟು ಮಕ್ಕಳನ್ನು ಆತ್ಮೀಕತೆಯಲ್ಲಿ, ಆತ್ಮಿಕ ವಿಷಯಗಳಲ್ಲಿ ಬೆಳೆಸುವಂತಹ ಒಂದು ಜವಾಬ್ದಾರಿ ದೇವರ ವಾಕ್ಯ ನಮಗೆ ಕೊಟ್ಟಿರುತ್ತದೆ. ಹಲ್ಲೆಲೂಯ, ಕೊಟ್ಟಿರುತ್ತದೆ. ಇನ್ಫ್ಯಾಕ್ಟ್ ಅನೇಕ ಕುಟುಂಬಗಳು, ಮುಂದೆ ನೀವು ಆಗಲಿಕ್ಕಿರುವ ಕುಟುಂಬಗಳ ಕುರಿತು ನಾನು ಹೇಳ್ತೇನೆ. ನಿಮ್ಮ ಕುಟುಂಬದ ಆತ್ಮೀಕ ನಾಯಕತ್ವ ಗಂಡಸಾಗಿ ನೀನು ತೆಗೆದುಕೊಳ್ಳಬೇಕು, ಪುರುಷನಾಗಿ ನೀನು ತೆಗೆದುಕೊಳ್ಳಬೇಕು. ಆತ್ಮೀಕ ನಾಯಕತ್ವ ನಿನ್ನ ಕುಟುಂಬ ವ್ಯವಸ್ಥೆಯಲ್ಲಿ ದೇವರು ನಿನ್ನ ಆತ್ಮೀಕ ಜೀವಿತವನ್ನು ಜವಾಬ್ದಾರಿಯ ಜೀವಿತ ಅಂತ ಗುರುತಿಸ್ತಾನೆ. ನಿನ್ನ ಆತ್ಮಿಕ ಜೀವಿತವನ್ನು ಇಡೀ ಕುಟುಂಬದ ಮೇಲೆ ಪ್ರಭಾವ ಬೀರುವಂಥ ಒಂದು ವ್ಯವಸ್ಥೆಯಾಗಿ ಗುರುತಿಸ್ತಾನೆ. ಹಗುರವಾಗಿ ಏನಾಗ್ಬಿಟ್ಟಿದೆ, ಎಲ್ಲ ಕಡೆ ಆತ್ಮಿಕ ವಿಷಯಗಳನ್ನ ಔಟ್ಸೋರ್ಸ್ ಮಾಡಿಬಿಟ್ಟಿದ್ದಾರೆ. ಯಾರು? ತಾಯಿ ಕಡೆ. ಭಕ್ತಿಯ ವಿಷಯ, ಪ್ರಾರ್ಥನೆಯ ವಿಷಯ ಇದೆಲ್ಲ ಯಾರು ಮಾಡಬೇಕು? ತಾಯಿ ಮಾಡಬೇಕು. ಪ್ರಾರ್ಥನೆಗೆ ಕರೆಯುವಂಥದ್ದು ತಾಯಿ. ನೀನು ಆರಾಧನೆಗೆ ಹೋಗ್ತಾ ಇದ್ದೀಯಾ, ಪ್ರಾರ್ಥನೆ ಮಾಡ್ತಾ ಇದ್ದೀಯ, ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇರುವಂಥದ್ದು ಯಾರು? ತಾಯಿ. ನಮ್ಮಲ್ಲಿ ಈ ಒಂದು ಏನಂತಾರೆ ಕೊರತೆ, ಯಾವಾಗಲೂ ಅನೇಕ ವಿದ್ಯಾಭ್ಯಾಸ ಇವುಗಳ ಒಂದು ವಿಷಯದಲ್ಲಿ ಪ್ರಾಮುಖ್ಯತೆ ಕೊಡ್ತಾ ಕುಟುಂಬದ ಆತ್ಮಿಕ ಜೀವಿತಕ್ಕೆ ಬೆಲೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಕುಟುಂಬ ಪ್ರಾರ್ಥನೆ ಯಾವಾಗ ಟೈಮ್ ಸಿಕ್ಕರೆ, ಕುಟುಂಬ ಪ್ರಾರ್ಥನೆ ಅಥವಾ ಕೌಟುಂಬಿಕ ಆತ್ಮಿಕ ಜೀವಿತ ಯಾವಾಗ ಸಾಧ್ಯವಾದರೆ ಯೋಚನೆ ಮಾಡ್ರಿ, ಇದನ್ನು ಯೋಚನೆ ಮಾಡ್ರಿ. ನಮ್ಮ ಆತ್ಮಿಕ ಅಸ್ಥಿವಾರ, ಕುಟುಂಬದ ಆತ್ಮಿಕ ಅಸ್ಥಿವಾರ, ನಮ್ಮ ಮಕ್ಕಳಲ್ಲಿ ಸದ್ಗುಣಗಳು ಬೆಳೆಯುವಂಥ ವಾತಾವರಣ
ನಮ್ಮ ಕೌಟುಂಬಿಕ ಆತ್ಮಿಕ ಜೀವಿತ, ಭಯಭಕ್ತಿಯ ಜೀವಿತ, ಕೂಡಿ ನಾವು ಪ್ರಾರ್ಥಿಸುವಾಗ, ಕೂಡಿ ನಾವು ಆರಾಧಿಸುವಾಗ, ಇನ್ಫ್ಯಾಕ್ಟ್ ನಾವು ಅನೇಕ ಒಂದು ಮಾದರಿಗಳನ್ನು ಯೋಚನೆ ಮಾಡಬಹುದು. ಅನೇಕ ಕುಟುಂಬಗಳಲ್ಲಿ ಯಶಸ್ವಿಯಾದ ಒಂದು ವೇಳೆ ಕಾರ್ಯ ದೇವರು ಮಾಡಿರೋದಾಗಿದ್ದಲ್ಲಿ ಆ ಕುಟುಂಬದಲ್ಲಿದ್ದಂಥ ಆತ್ಮಿಕ ಭಕ್ತಿಯ ಅಸ್ಥಿವಾರಗಳು, ಅದನ್ನು ನಾವು ಈ ದಿವಸ ಯೋಚನೆ ಮಾಡಬೇಕು. ಸೊ ದೇವರು ಈ ಫಾದರ್ಸ್ ಡೇ ವಿಶ್ವಾಸಿಗಳಿಂದ ಅಪೇಕ್ಷಿಸ್ತಾ ಇರುವಂಥದ್ದೇನು, ವಿಶ್ವಾಸಿ ತಂದೆಗಳಿಂದ ಅಪೇಕ್ಷಿಸ್ತಾ ಇರುವಂಥದ್ದೇನು? ಆತ್ಮಿಕ ಜವಾಬ್ದಾರಿ, ಆತ್ಮಿಕ ನಾಯಕತ್ವ. ಎರಡನೆಯದು ನಾವು ವಾಕ್ಯ ಆಧಾರಿತವಾಗಿ ಏನು ನೋಡ್ಲಿಕ್ಕಿದ್ದೇವೆ ಪ್ರಿಯರೇ, ತಂದೆಯು ಒಬ್ಬ ಮಿಲಿಟರಿ ನಾಯಕನಾಗಿರಬಾರ್ದು ಮನೆಯಲ್ಲಿ. ಓಕೆ, ಆತನು ಕರುಣೆ ಮತ್ತು ಸಮಾಧಾನದ ಸಾಧನವಾಗಿರಬೇಕು. ಕರುಣೆಯ ವ್ಯಕ್ತಿ ಮತ್ತು ಸಮಾಧಾನದ ವ್ಯಕ್ತಿ ತಂದೆಯಿಂದ ದೇವರ ವಾಕ್ಯ ಅದನ್ನು ಅಪೇಕ್ಷಿಸ್ತದೆ. ಯಾಕಂದರೆ ನಾವು ಪರಲೋಕದ ತಂದೆಯ ಪ್ರತಿನಿಧಿಗಳಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನೆನ್ಪಿಟ್ಕೊಳ್ರಿ, ಪರಲೋಕದ ತಂದೆಯ ಪ್ರತಿನಿಧಿಗಳಾಗಿ. ತಂದೆ, ಪರಲೋಕದಲ್ಲಿರುವ ತಂದೆಯೇ. ಸೊ ಪರಲೋಕದಲ್ಲಿರುವ ತಂದೆಯ ಪ್ರತಿನಿಧಿಗಳಾಗಿ ಭೂಲೋಕದಲ್ಲಿರುವ ತಂದೆಗಳು ನಾವು ಆ ದೇವರನ್ನು ಪ್ರತಿನಿಧಿಸುವಂಥವರಾಗಿ ನಾವು ಜೀವಿಸುವಾಗ ನಾವು ಏನಂತಾರೆ, ಷರತ್ತುಗಳ ಆಧಾರಿತವಾಗಿ ಪ್ರೀತಿಯನ್ನು ತೋರಿಸುವಂಥದ್ದು. ಇದು ಪರಲೋಕದ ದೇವ್ರು ಹಾಗೆ ಮಾಡೋದಿಲ್ಲ. ನೀನು ಹೀಗೆ ಮಾಡಿದರೆ ನಾನು ಹಾಗೆ ಮಾಡ್ತೀನಿ ಅಂತ ಹೇಳೋದಿಲ್ಲ. ನಾವಿರುವಂತೆ ದೇವ್ರು ನಮ್ಮನ್ನು ಪ್ರೀತಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವಿರುವಂತೆ ದೇವ್ರು ನಮ್ಮನ್ನು ಪ್ರೀತಿಸ್ತಾನೆ. ಸೊ ಇದನ್ನು ನಾವು ಅರಿತುಕೊಂಡು ಪರಲೋಕದ ತಂದೆಯ ಪ್ರತಿನಿಧಿಗಳಾಗಿ ನಾವು ಮಕ್ಕಳ ಒಂದು ಅನಿಸಿಕೆಗಳಿಗೆ, ಭಾವನೆಗಳಿಗೆ, ಆ ಮಕ್ಕಳ ಒಂದು ಕಣ್ಣೀರುಗಳಿಗಾಗಿ ನಾವು ಅಲ್ಲಿ ಇರುವಂತಹ ಜವಾಬ್ದಾರಿ ದೇವರು ಕುಟುಂಬದಲ್ಲಿ ವಿಶೇಷವಾಗಿ ತಂದೆಗೆ ಕೊಟ್ಟಿದ್ದಾನೆ. ಲೂಕನ ಸುವಾರ್ತೆ 15ನೇ ಅಧ್ಯಾಯ ಅದರ 20ನೇ ವಚನ ನೋಡ್ರಿ. ನಮಗೆ ಗೊತ್ತಿರುವ ಪ್ರಕಾರ ಇದು ತಪ್ಪಿ ಹೋದ ಮಗನ ಕುರಿತಾದಂಥ ಕತೆ. ಆ ಕಥೆಯಲ್ಲಿ ತಂದೆಯ ಆಸ್ತಿಯನ್ನೆಲ್ಲ ಕಿತ್ಕೊಂಡು, ತಂದೆಯ ಆಸ್ತಿಯನ್ನೆಲ್ಲ ಹಾಳು ಮಾಡಿ ಪಶ್ಚಾತ್ತಾಪ ಪಟ್ಟು ಆ ಮಗನು ವಾಪಸ್ ಬರ್ತಾ ಇದ್ದಾನೆ, ಮನೆಗೆ ವಾಪಸ್ ಬರ್ತಾ ಇದ್ದಾನೆ. ಪಶ್ಚಾತ್ತಾಪದಿಂದ ಮನೆಗೆ ವಾಪಸ್ ಬರ್ತಾ ಇದ್ದಾನೆ. ಆ ಸಮಯದಲ್ಲಿ ಅಲ್ಲಿ ಅವನ ತಂದೆ ಅವನನ್ನು ಶಿಕ್ಷಿಸುವುದಕ್ಕೋಸ್ಕರ ಕಾದಿರಲಿಲ್ಲ. ಅವನ ಒಂದು ಜೀವಿತವನ್ನು ಅವನನ್ನು ಕಿತ್ತಿ ಹಾಕಿ ದೂರ ಏನಂತಾರೆ ಹೋಗುವುದಕ್ಕೆ ಹೇಳಲಿಕ್ಕೆ ಅಲ್ಲಿ ನಿಂತಿಲ್ಲ. ಲೂಕ 15:20 ಹೇಳುವ ಪ್ರಕಾರ ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು. ಇದು ಪ್ರತಿಯೊಬ್ಬ ತಂದೆ ತನ್ನ ಮಕ್ಕಳ ಕುರಿತು ಹೊಂದಿರಬೇಕಾದಂತಹ ಒಂದು ಜವಾಬ್ದಾರಿ, ಕನಿಕರ. ತಪ್ಪು ಮಾಡ್ತಾರ ಮಕ್ಕಳು, ತಪ್ಪು ಮಾಡ್ತಾರ ಪ್ರಿಯರೇ, ತಪ್ಪು ಮಾಡ್ತಾರೆ. ಆದರೆ ನಾವು ಮನೆ ಅನ್ನುವಂಥದ್ದು ಒಂದು ಏನಂತಾರೆ ಮಿಲಿಟರಿ ಅಕಾಡೆಮಿ ಅಲ್ಲ. ಓಕೆ, ಮಿಲಿಟರಿ ಒಂದು ಸ್ಥಳ ಅಲ್ಲ. ಮನೆ ಅದು ಕನಿಕರದ ಸ್ಥಳ. ನಾವು ಕನಿಕರಿಸುವಂಥವ್ರಾಗಿರಬೇಕು. ಈ ಒಂದು ಯೇಸು ಸ್ವಾಮಿ ಹೇಳಿದಂಥ ಈ ಕಥೆಯಲ್ಲಿ ಒಬ್ಬ ಆದರ್ಶ ತಂದೆ, ಒಬ್ಬ ಮಾದರಿಯಾಗಿರುವ ತಂದೆ ಏನು ಮಾಡ್ತಾನೆ ಗೊತ್ತಾ? ತಪ್ಪು ಮಾಡಿ, ಹಾಳು ಮಾಡಿ, ದಿವಾಳಿಯಾಗಿ, ಹೆಸರು ಕೆಡಿಸಿ, ಬಹಳ ಒಂದು ಹೊಲಸಾದ ಜೀವನ ಜೀವಿಸಿ ಈಗ ವಾಪಸ್ ಬರ್ತಾ ಇದ್ದ. ಆದರೆ ಅಲ್ಲಿ ಆ ಇಡೀ ಸಮಯದಲ್ಲಿ ನಾವು ನೋಡ್ತೇವೆ, ಒಂದು ಸಾರಿಯೂ ಕೂಡ ಶಿಕ್ಷೆ, ದಂಡನೆ ಇವುಗಳ ಮಾತೇ ಇಲ್ಲ. ಕನಿಕರ. ಅವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಎಂತಹ ತಂದೆ ಇದು, ಎಂಥ ತಂದೆ ಇದು. ಕೆಲವರು ಮಾರ್ಕ್ಸ್ ಕಾರ್ಡ್ನೇ ತಂದೆಗೆ ತೋರಿಸೋದಿಲ್ಲ. ಯಾಕೆ?
ಮಾರ್ಕ್ಸ್ ಕಾರ್ಡ್ ತೋರಿಸಿದ್ರೆ ಎಲ್ಲಿ ನನಗೆ ಲಗಾಯಿಸ್ತಾರಂತ ಹೇಳಿ ಮಾರ್ಕ್ಸ್ ಕಾರ್ಡ್ ತೋರಿಸೋದಿಲ್ಲ. ತಂದೆಯ ಪ್ರತಿನಿಧಿಯಾಗಿ ಬೇರೊಬ್ಬರನ್ನ ಯಾರನ್ನೋ ಶಾಲೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಿರ್ತಾರೆ. ನನಗೆ ನಾನು ತಪ್ಪಿಸ್ಕೊಳ್ಬೇಕು. ಯಾಕಂದರೆ ನನ್ನ ತಂದೆ ಈ ಥರದ ತಂದೆಯಲ್ಲ, ಕನಿಕರ ಪಡುವ ತಂದೆಯಲ್ಲ, ಅಪ್ಪಿಕೊಳ್ಳುವ ತಂದೆಯಲ್ಲ, ಮುದ್ದಿಡುವ ತಂದೆಯಲ್ಲ. ಪ್ರಿಯರೇ, ದೇವರು ಒಬ್ಬ ತಂದೆಯ ಜವಾಬ್ದಾರಿಯನ್ನು ಇಲ್ಲಿ ಕಲಿಸ್ತಾನೆ. ತಾಯಂದಿರು ಮಾಡ್ತಾರೆ, ಏನು ಶಿಕ್ಷೆ ಕೊಡೋದೆಲ್ಲ ತಾಯಂದಿರು ಬರೋಬ್ಬರಿ ಮಾಡ್ತಿರ್ತಾರೆ. ಬಟ್ ತಂದೆ ಮಾತ್ರ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದು ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಎಲ್ಲ ಅನ್ಯಾಯದ ಕೆಲಸ ಮಾಡಿ, ಎಲ್ಲ ಕೆಟ್ಟ ಕೆಲಸ ಮಾಡಿ ಹಿಂತಿರುಗಿ ಬರುತ್ತಾ ಇರುವ ಮಗ. ಯೇಸು ಸ್ವಾಮಿ ಪ್ರತಿ ಸಾರಿ ತಂದೆಯ ಚಿತ್ರವನ್ನು, ತಂದೆಯ ಕುರಿತು ಮಾತನಾಡಿದಾಗ ಪ್ರತಿ ಸಾರಿ ಅದನ್ನು ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ, ಉತ್ತಮವಾದ ರೀತಿಯಲ್ಲಿ ಪ್ರತಿನಿಧಿಸುವಂಥದ್ದನ್ನು ನೋಡ್ತೇವೆ. ಲೂಕನ ಸುವಾರ್ತೆ 11ನೇ ಅಧ್ಯಾಯ ಅಲ್ಲಿ ಪ್ರಾರ್ಥಿಸುವಾಗ ನಾವು ಹೊಂದುವಂಥ ಉತ್ತರಗಳ ಕುರಿತು ನಾವು ನೋಡ್ತೇವೆ. ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಹೇಗೆ ಉತ್ತರಿಸ್ತಾನೆ ಎಂಬುದಾಗಿ ಹೇಳ್ತಾ 11ನೇ ವಚನದಲ್ಲಿ ನಾವು ನೋಡ್ತೇವೆ. ಲೂಕನ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನ ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನ ಕೊಡುವನೇ? ತಂದೆ, ಕೊಡುವ ತಂದೆ. ಓಕೆ, ಮಕ್ಕಳು ಕೇಳುವಾಗ ಕೊಡುವ ತಂದೆ. ಮೀನನ್ನು ಕೇಳುವಾಗ, ಇದು ನಾನ್ ವೆಜಿಟೇರಿಯನ್ ಫ್ಯಾಮಿಲಿ, ಸೊ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ಪಾಪದಲ್ಲಿ, ಲೋಕದಲ್ಲಿ, ಲೌಕಿಕತೆಯಲ್ಲಿ ಜೀವಿಸುವಂತಹ ಒಂದು ವ್ಯಕ್ತಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಹಲ್ಲೆಲೂಯಾ. ಒಳ್ಳೆಯ ತಂದೆ. ನಾವು ಇಂದು ಕುಟುಂಬದಲ್ಲಿ ನಮ್ಮ ಮಕ್ಕಳಿಗೆ ಉತ್ತಮ ಸ್ನೇಹಿತರು, ಮಕ್ಕಳಿಗೆ ಉತ್ತಮ ಮಾರ್ಗದರ್ಶಕರು, ಮಕ್ಕಳಿಗೆ ಈ ಅರಿವು ಇರಬೇಕೆಂದರೆ ನನ್ನ ತಂದೆ ಯಾವಾಗಲೂ ನನ್ನನ್ನು ಸ್ವೀಕರಿಸ್ತಾರೆ. ಆ ಒಂದು ಅರಿವು ಹೊಂದಿರುವಂಥವ್ರು ನಾವು ಆಗಿರಬೇಕು. ಅದರಲ್ಲಿ ವಿಶೇಷವಾಗಿ ಇಂದಿರುವಂಥ ಚಿತ್ರ ಏನು? ನಮ್ಮಲ್ಲಿ ಅನೇಕ ಸಾರಿ ನಾವು ನೋಡ್ತೇವೆ, ತಂದೆ ಅಂತಂದರೆ ತಾಯಿ ಗದರಿಸುವಾಗ ಹೇಳ್ತಾರೆ, ನಿಮ್ಮ ಅಪ್ಪಗೆ ಹೇಳ್ತೇನೆ ನೋಡು, ಡ್ಯಾಡಿಗೆ ಹೇಳ್ತೇನೆ ನೋಡು. ಕೇಳಿದಿರಿ ಇದನ್ನು? ಡ್ಯಾಡಿಗೆ ಹೇಳ್ತೇನೆ, ನೀನು ಹೆಂಗೆ ಮಾಡಕತ್ತಿ ಅಂತ ಡ್ಯಾಡಿಗೆ ಹೇಳ್ತೇನೆ, ಅಪ್ಪಗೆ ಹೇಳ್ತೀನಿ. ಒಬ್ಬ ಬಹಳ ಕಠೋರ ಶಿಸ್ತು ತರುವಂಥ ವ್ಯಕ್ತಿಯಾಗಿ ಆ ತಂದೆಯ ವರ್ತನೆ. ಮಕ್ಕಳು ತಪ್ಪು ಮಾಡುವಾಗ ಅದು ಒಂದು ವೇಳೆ ಏನಂತಾರೆ, ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ಅವರ ಒಂದು ವೇಳೆ ಬಿಸ್ನೆಸ್ನಲ್ಲಿ ಇರಬಹುದು, ಅಥವಾ ಅವರ ಒಂದು ಯಾವುದೇ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಸೋತು ಹೋಗ್ತಾರೆ, ಬೀಳ್ತಾರೆ, ಎಡುತ್ತಾರೆ, ಜಾರ್ತಾರೆ. ಸೊ ಆ ಸಮಯದಲ್ಲಿ ಕೋಪದಿಂದ ನನ್ನ ಮರ್ಯಾದೆ ಹೋಯಿತು, ನನ್ನ ಕುಟುಂಬದ ಮರ್ಯಾದೆ ಹೋಯಿತು, ಇಲ್ಲ. ದೇವರು ಅಪೇಕ್ಷಿಸುವಂಥ ಒಬ್ಬ ತಂದೆಯ ಜವಾಬ್ದಾರಿ ಏನಂದರೆ, ಆತನು ಹೇಗೆ ನಾನು ಈ ಮಗುವನ್ನು ಪುನಃಸ್ಥಾಪಿಸಬೇಕು, ಹೇಗೆ ಈ ಮಗುವನ್ನು ಬಲಪಡಿಸಿ ನಡೆಸಬೇಕು, ಹೇಗೆ ಈ ಮಗುವಿಗೆ ಒಂದು ಸುರಕ್ಷಿತವಾದ ವಾತಾವರಣ ನಾನು ಸೃಷ್ಟಿಸಬೇಕು, ಹೇಗೆ ಈ ಮಗಳು ಈ ಮಗನು ಸೌಖ್ಯತೆ ಹೊಂದಬೇಕು, ಹೇಗೆ ಈ ಮಗಳು ತಿರುಗಿ ಬಲ ಹೊಂದಿ ಧೈರ್ಯ ತುಂಬಿ ಅವನು ಹೇಗೆ ಜೀವಿಸುವಂತೆ ಆಗಬೇಕು. ಕರುಣೆ ತೋರುವ ತಂದೆ, ಇದು ವಿಶ್ವಾಸಿ ತಂದೆ. ಸಮಾಧಾನ ಪಡಿಸುವ ತಂದೆ, ವಿಶ್ವಾಸಿ ತಂದೆ. ಈ ಒಂದು ದಿನ ಒಂದು ವೇಳೆ ನಾವು ಫಾದರ್ಸ್ ಡೇ ಅಂತ ಆಚರಿಸ್ತಾ ಇರುವಾಗ ವಿಶ್ವಾಸಿಗಳಿಂದ
ಅಪೇಕ್ಷಿಸ್ತಾ ಇರುವಂಥದ್ದು ಇದು. ಮಕ್ಕಳ ಸಂಗಡ ತಂದೆ ಆಗಿರುವವರು ಮಾತಾಡುವಾಗ ವರ್ತಿಸಬೇಕಾದಂಥ ವಿಧಾನ, ದೇವರು ಅಪೇಕ್ಷಿಸುವಂಥ ಸಂಗತಿ ಇದಾಗಿದೆ. ಕೊನೆಯದಾಗಿ ಪ್ರಿಯರೇ, ತಂದೆಯ ಜವಾಬ್ದಾರಿ ಇದು ಕೂಡ. ನಾವು ಮಾದರಿಯಾಗಿ ಜೀವಿಸಬೇಕಾಗಿದೆ, ಆದರ್ಶ ಜೀವಿತ ನಾವು ಜೀವಿಸಬೇಕಾಗಿದೆ. ಯಾಕಂದರೆ ಜ್ಞಾನೋಕ್ತಿಗಳ ಪುಸ್ತಕ 20ನೇ ಅಧ್ಯಾಯ 7ನೇ ವಚನ ನೋಡ್ರಿ. ಜ್ಞಾನೋಕ್ತಿಗಳ ಪುಸ್ತಕ 20ನೇ ಅಧ್ಯಾಯ 7ನೇ ವಚನ, ಸದ್ಧರ್ಮಿಯು ನಿರ್ದೋಷವಾಗಿ ನಡೆಯುವನು. ಸದ್ಧರ್ಮಿಯು ನಿರ್ದೋಷವಾಗಿ ನಡೆಯುವನು, ಅವನು ಗತಿಸಿದ ಮೇಲೆಯೂ ಅವನ ಮಕ್ಕಳು ಭಾಗ್ಯವಂತರು. ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಹೇಳ್ತದೆ, ದ ರೈಚಸ್ ಲೀಡ್, ದ ಗಾಡ್ಲಿ ವಾಕ್ ವಿತ್ ಇಂಟೆಗ್ರಿಟಿ, ಬ್ಲೆಸ್ಸೆಡ್ ಆರ್ ದೇರ್ ಚಿಲ್ಡ್ರನ್ ಹೂ ಫಾಲೋ ದೆಮ್. ಸದ್ಧರ್ಮಿಯು ನಿರ್ದೋಷವಾಗಿ ನಡೆಯುವನು, ಅವನ ಗತಿಸಿದ ಮೇಲೆಯೂ ಅವನ ಮಕ್ಕಳು ಅದನ್ನೇ ಪಾಲಿಸುವರಂತಿರಬೇಕು, ಅದನ್ನು ಭಾಗ್ಯವಂತರು ಅಂತ ಇಲ್ಲಿ ಭಾಷಾಂತರದಲ್ಲಿ ನೋಡ್ತೇವೆ. ಇಂಗ್ಲಿಷ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಬ್ಲೆಸ್ಸೆಡ್ ಆರ್ ದೇರ್ ಚಿಲ್ಡ್ರನ್ ಆಫ್ಟರ್ ದೆಮ್, ಅಥವಾ ಇಲ್ಲಿ ಬ್ಲೆಸ್ಸೆಡ್ ಆರ್ ದೇರ್ ಚಿಲ್ಡ್ರನ್ ಹೂ ಫಾಲೋ ದೆಮ್. ಆ ತಂದೆ ತಾಯಿಗಳನ್ನು ಅನುಸರಿಸುವಂಥ ಮಕ್ಕಳು ಧನ್ಯರಾಗ್ತಾರೆ. ಪ್ರಿಯರೇ, ಅನೇಕ ಸಾರಿ ಇದನ್ನು ನೀವು ಕೇಳ್ತೀರಿ, ನಾನು ಎಷ್ಟು ಹೇಳಿದೆ ನಿನಗೆ, ಆದರೂ ನೀನು ಮಾತು ಕೇಳಲಿಲ್ಲ. ಏನು ಗೊತ್ತಾ, ಮಕ್ಕಳು ಮಾತು ಕೇಳುವುದಿಲ್ಲ, ಮಕ್ಕಳು ನಿಮ್ಮ ನಡತೆ ನೋಡ್ತಾರೆ, ನೀನು ಹೇಗೆ ಜೀವಿಸ್ತಾ ಇದ್ದಿ ಅದನ್ನು ನೋಡ್ತಾರೆ. ಓಕೆ, ನಿನ್ನ ಮಾತಿಗಿಂತ ನಿನ್ನ ನಡತೆ ಮಕ್ಕಳಿಗೆ ಭಾಳ ಇಂಪಾರ್ಟೆಂಟ್. ನೀನು ಹೇಗೆ ಜೀವಿಸ್ತಾ ಇದ್ದೀಯಾ, ನೀನು ಹೇಗೆ ಮಾತಾಡ್ತಾ ಇದ್ದೀಯಾ, ಹೀಗೆ ನೀನು ಹೇಗೆ ನಿನ್ನ ಕೆಲಸ ಕಾರ್ಯಗಳು ನೀನು ಹೇಗೆ ಮಾಡ್ತಾ ಇದ್ದೀಯಾ. ಸೊ ಚಿಲ್ಡ್ರನ್ ಲರ್ನ್ ಮೋರ್ ಫ್ರಮ್ ವಾಟ್ ಅ ಫಾದರ್ ಡಸ್ ದೆನ್ ವಾಟ್ ಹಿ ಸೇಸ್. ಏನು ಹೇಳ್ತಾರೆ ಅಲ್ಲ, ಏನು ಮಾಡ್ತಾರೆ. ನಿನ್ನ ಜೀವಿತ ಹೇಗಿದೆ, ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯಾ, ನೀನು ವಾಕ್ಯ ಓದ್ತಾ ಇದ್ದೀಯಾ, ನೀನು ಆರಾಧನೆ ಮಾಡ್ತಾ ಇದ್ದೀಯಾ, ನೀನು ಸೇವೆ ಮಾಡ್ತಾ ಇದ್ದೀಯಾ, ನೀನು ನಿನ್ನ ಹೆಂಡತಿಯೊಂದಿಗೆ ಹೇಗೆ ವರ್ತಿಸ್ತಾ ಇದ್ದೀಯಾ. ಹೇಳ್ಬೋದು, ಹಾಗೆ ಮಾಡಿ ಹೀಗೆ ಮಾಡಿ ಅದನ್ನು ಮಾಡಿಲ್ಲ. ಮಕ್ಕಳು ನೀನು ಹೇಳುವುದಕ್ಕಿಂತ ನೀನು ಮಾಡುವುದನ್ನು ಗಮನಿಸ್ತಾರೆ. ಅದುದರಿಂದ ಒಬ್ಬ ತಂದೆಯ ವ್ಯಕ್ತಿಗತ ಆತ್ಮೀಕ ಜೀವಿತ, ನೈತಿಕ ಜೀವಿತ, ಆದರ್ಶ ಜೀವಿತ, ಮಾದರಿಯಾದ ಜೀವಿತ, ನಾವು ಹೇಗೆ ಮಾದರಿಯಾಗಿ ತಂದೆಗಳಾಗಿ ಜೀವಿಸ್ತೇವೆ. ಅದು ನನ್ನ ಭಾಷೆಯಲ್ಲಿ ಒಂದು ವೇಳೆ ನೀನು ಹೊಲಸು ಮಾತಾಡಕತ್ತಿ ಅಂತಂದ್ರೆ, ಹೊಲಸು ಬೈಗಳಗಳ ನೀನು ಮಾತಾಡಕತ್ತಿ ಅಂತಂದ್ರೆ, ನಿನ್ನ ಮಕ್ಕಳು ಆ 10 ಪಟ್ಟು ಬೈಗಳ ಬೈತಾರೆ. ಓಕೆ, ನಿನ್ನ ಮಾತು ಹೇಗಿದೆ, ನಿನ್ನ ಒಂದು ವೇಳೆ ಉದ್ಯೋಗದ ವಿಷಯದಲ್ಲಿ, ನಿನ್ನ ಬಿಸ್ನೆಸ್ ವಿಷಯದಲ್ಲಿ, ಅಥವಾ ನೀನು ನಿನ್ನ ಕುಟುಂಬದಲ್ಲಿ ಹೇಗೆ ಜೀವಿಸ್ತಾ ಇದ್ದೀಯ, ಹೆಂಡತಿಯೊಂದಿಗೆ ಹೇಗೆ ಜೀವಿಸ್ತಾ ಇದ್ದೀಯಾ, ಅದು ಭವಿಷ್ಯತ್ತಿನ ಅಸ್ತಿವಾರ, ನಿನ್ನ ಮಕ್ಕಳ ಭವಿಷ್ಯತ್ತಿನ ಅಸ್ತಿವಾರ. ಅದನ್ನು ಕಟ್ಟುತ್ತಾ ಇದ್ದೀ ಎಂಬುವಂಥದ್ದನ್ನು ನೆನಪಿಟ್ಕೊಳ್ಬೇಕು. ಯಾಕೆ, ಸದ್ಧರ್ಮಿಯು ನಿರ್ದೋಷವಾಗಿ ನಡೆಯುವನು, ಅವನು ಗತಿಸಿದ ಮೇಲೆಯೂ, ನಾವು ಇಲ್ಲದಿರುವಾಗಲೂ ನಮ್ಮ ಮಕ್ಕಳು ನಮ್ಮ ಮಾದರಿಯನ್ನು ಅನುಸರಿಸ್ತಾರೆ. ನಮ್ಮ ಮಕ್ಕಳು ನಮ್ಮ ಮಾದರಿಯನ್ನು ಅನುಸರಿಸ್ತಾರೆ. ಬೈಬಲ್ ಹೇಳ್ತಾ ಇದೆ, 103ನೇ ಕೀರ್ತನೆ 13ನೇ ವಚನ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಈ ತಂದೆಯ ವರ್ತನೆ ಇದು ಮಕ್ಕಳ ಮೇಲೆ ಯಾವ ರೀತಿಯಾಗಿ ಆಗ್ತದೆ ಎಂಬುದಾಗಿಯೂ ಕೂಡ ನಾವಿಲ್ಲಿ ಗುರುತಿಸ್ತೇವೆ. ವಿಶೇಷವಾಗಿ ಪ್ರಿಯರೇ, ದಿನನಿತ್ಯದ ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ನಾವು ಅನೇಕ ಸಾರಿ ಹೊಂದಾಣಿಕೆ ಮಾಡಿಕೊಂಡು ಬದುಕಬೇಕಾದಂಥ ಸ್ಥಿತಿ. ನಾವು ಅದರಲ್ಲಿ ವಿಶೇಷವಾಗಿ ಆತ್ಮೀಕ ಜನರಾಗಿ
ವಿಶ್ವಾಸಿಗಳು ನಾವು, ಯೇಸು ಸ್ವಾಮಿ ಹೆಸರು ಹೇಳಿ ಬದುಕ್ತಾ ಇರುವಂಥವ್ರು ನಾವು, ಯೇಸು ಸ್ವಾಮಿ ನಮ್ಮ ಒಡೆಯನು ನಮ್ಮ ರಕ್ಷಕನಂತ ಹೇಳಿ ನಾವು ಜೀವಿಸ್ತಾ ಇರುವಂಥವ್ರು ನಾವು ಮೋಸ ಮಾಡಿ ಬದುಕಲಾರಂಭಿಸಿದರೆ ನಮ್ಮ ಮಕ್ಕಳು ಸಹ ಅದರ 10 ಪಟ್ಟು ಮಾಡಲಿಕ್ಕೆ ಹೋಗ್ತಾರೆ. ನಾವು ಹೊಲಸು ಭಾಷೆಗಳನ್ನು ಬಳಸಿ ನಾವು ಜೀವಿಸುವುದಕ್ಕೆ ಆರಂಭಿಸಿದರೆ ನಮ್ಮ ಮಕ್ಕಳು 10 ಪಟ್ಟು ಅದನ್ನು ಮಾಡಲಿಕ್ಕೆ ಹೋಗ್ತಾರೆ. ನಾವು ಇಂತಹ ಜವಾಬ್ದಾರಿಯನ್ನು ಅರಿತುಕೊಳ್ಳೋಣ, ಯಾಕಂದರೆ ದೇವರು ನಮ್ಮ ಜೀವಿತಗಳು, ನಮ್ಮ ಕುಟುಂಬಗಳು ಆದರ್ಶ ಸಂತೋಷಮಯ ಕುಟುಂಬಗಳಾಗಬೇಕಂತ ಬಯಸ್ತಾನೆ. ನಮ್ಮ ಮಕ್ಕಳು ಕೊಲೆಗಾರರು, ನಮ್ಮ ಮಕ್ಕಳು ಅತ್ಯಾಚಾರಿಗಳು, ನಮ್ಮ ಮಕ್ಕಳು ದರೋಡೆಕೋರರು ಆಗಬೇಕಂತ ಯಾರಾದರೂ ಬಯಸ್ತೀರಾ ಇಲ್ಲಿ? ಯಾವ ತಂದೆ ತಾಯಿಗಳು ಯಾರಾದರೂ ಬಯಸ್ತೀರಾ ಇಲ್ಲಿ? ಯಾರೂ ಇಲ್ಲ. ದೇವರ ವಾಕ್ಯ ಏನು ಹೇಳ್ತದೆ? ಈ ಮುಖಾಂತರ ಹೇಳ್ತಾ ಇದೇನೆಂದರೆ, ಪ್ರಿಯರೇ, ನಾವು ವಾಕ್ಯದ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ಜೀವಿಸುವ ಕುಟುಂಬಗಳ ನಾವಾದರೆ ನಮ್ಮ ಜೀವಿತ ಅಷ್ಟೇ ಅಲ್ಲ, ಭವಿಷ್ಯತ್ತು ಕೂಡ ರೂಪುಗೊಳ್ಳುತ್ತದೆ. ಹಾಲೆಲೂಯ. ನಾವು ಹೇಳ್ಬೋದು ನಮ್ಮ ಮುಂದಿನ ಪೀಳಿಗೆಯ ಸ್ಥಿತಿ ಓಕೆ, ಬಟ್ ನಾವು ಬೆಳೆದು ಬಂದಂಥ ಸ್ಥಿತಿ ಹೀಗಿರಲಿಲ್ಲಲ್ಲ ಅಂತ. ನಮ್ಮ ವಾತಾವರಣ ಹೀಗಿರಲಿಲ್ಲ. ಅದಕ್ಕೆ ಪ್ರಿಯರೇ, ನಾವು ಐಗುಪ್ತ ದೇಶದಿಂದ ವಾಗ್ದಾನದ ದೇಶಕ್ಕೆ ಪ್ರಯಾಣಿಸ್ತಾ ಇದ್ದೇವೆ. ಅದನ್ನು ಬಿಟ್ಟು ಬಿಡಬೇಕು. ಹಾಲೆಲೂಯ. ಹಳೆಯದನ್ನು ಬಿಟ್ಟು ಬಿಡಬೇಕು, ನಾವು ಹೊಸದ್ರ ಕಡೆ ಹೋಗಬೇಕು. ಯಾಕಂದರೆ ಮಾತಿನಲ್ಲಿ ನಮ್ಮಪ್ಪನೇ ಹಿಂಗಿದ್ದ, ಅರೆ ನಮ್ಮಪ್ಪ ಹಂಗಿರ್ಬೋದು, ಆದರೆ ಈಗ ನಾವು ಪರಲೋಕದ ಅಪ್ಪನನ್ನು ಹಿಂಬಾಲಿಸ್ತಾ ಇದ್ದೇವೆ. ಹಾಲೆಲೂಯ. ಪರಲೋಕದ ಅಪ್ಪನನ್ನು ಹಿಂಬಾಲಿಸ್ತಾ ಇದ್ದೇವೆ. ಆತನ ಅಪೇಕ್ಷೆಯನ್ನು ಪೂರೈಸೋದಕ್ಕೋಸ್ಕರ ನಾವು ಜೀವಿಸ್ತಾ ಇದ್ದೇವೆ. ಸೊ ನಮ್ಮ ಹಿಂದಿನ ಒಂದು ಸ್ಥಿತಿ ಕೆಟ್ಟದಾಗಿರ್ಬೋದು, ಅದಕ್ಕೆ ನಾನು ಕೆಟ್ಟದಾಗಿ ಜೀವಿಸ್ತೇನೆ ಅಂತ ನಿರ್ಧಾರ ತೆಗೆದುಕೊಳ್ಬೇಡ್ರಿ. ನಾವು ಐಗುಪ್ತವನ್ನು ಬಿಟ್ಟಿದ್ದೇವೆ. ಹಾಲೆಲೂಯ. ನಾವು ಐಗುಪ್ತವನ್ನು ಬಿಟ್ಟಿದ್ದೇವೆ. ನಾವು ಆ ವಾಗ್ದಾನ ಮಾಡಿದ ಸ್ಥಳದ ಕಡೆಗೆ ಪ್ರಯಾಣಿಸ್ತಾ ಇದ್ದೇವೆ. ಉದ್ದೇಶಪೂರ್ವಕವಾಗಿ ಈ ಸಂಗತಿಗಳನ್ನು ನಮ್ಮ ಕುಟುಂಬದಲ್ಲಿ ಅಳವಡಿಸಿಕೊಳ್ಳೋದಕ್ಕೋಸ್ಕರ ನಾವು ಹೋಗೋಣ. ಯಾಕೆ ಗೊತ್ತಾ ಪ್ರಿಯರೇ, ಇದು ಅಂಕಿ ಸಂಖ್ಯೆಗಳ ಪ್ರಕಾರ, ವೈಜ್ಞಾನಿಕವಾಗಿ ಇದು ಸತ್ಯವಾದ ಮಾತು. ತಂದೆ ಕುಟುಂಬದಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳಲಿಲ್ಲ ಅಂತಂದರೆ ಮಕ್ಕಳಲ್ಲಿ ಯಾವ ಪ್ರಭಾವ ಬೀರ್ತದೆ? ಅನೇಕ ಹಾನಿಕಾರಕ ಪ್ರಭಾವಗಳು. ಜವಾಬ್ದಾರಿ ತಂದೆ ತೆಗೆದುಕೊಳ್ಳಲಿಲ್ಲ, ಮಕ್ಕಳಿಗೆ ಅದು ಅನೇಕ ಸಮಸ್ಯೆಗಳು, ನಡತೆಯಲ್ಲಿ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಆರಂಭವಾಗ್ತದೆ, ಅಕಾಡೆಮಿಕ್ ಪ್ರಾಬ್ಲಮ್ಸ್ ಆರಂಭವಾಗ್ತದೆ. ಆಮೇಲೆ ಅನೇಕ ಅಪರಾಧಿ ಕಾರ್ಯಗಳಲ್ಲಿ ತೊಡಗುವಂಥದ್ದು ಅಷ್ಟೇ ಅಲ್ಲ, ಈ ಅನೈತಿಕ ವಿಷಯಗಳಲ್ಲಿ ತೊಡಗಿಕೊಳ್ಳುವುದಕ್ಕೆ ಮುಖ್ಯವಾದ ಕಾರಣ ತಂದೆಗಳು ಕುಟುಂಬದಲ್ಲಿ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ. ದುರಭ್ಯಾಸಗಳಿಗೆ ಮಕ್ಕಳು ಹೋಗುವುದಕ್ಕೆ ಮುಖ್ಯವಾದ ಕಾರಣ ಏನು? ತಂದೆಗಳು ಕುಟುಂಬದಲ್ಲಿ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ. ಪ್ರಿಯರೇ, ನಾವು ಇಂತಹ ಒಂದು ಏನಂತಾರೆ ಅಪಾಯಕಾರಿ ಸನ್ನಿವೇಶಗಳು ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕಿತ್ತಿ ಹಾಕುವುದಕ್ಕೆ ಸಾಧ್ಯತೆ ಇರುವಂಥ ಈ ಐಗುಪ್ತದ ವಾತಾವರಣದಿಂದ ಹೊರಗೆ ಹೋಗ್ತಾ ಇದ್ದೇವೆ. ವಾಗ್ದಾನ ಮಾಡಿದ ಸ್ಥಳಕ್ಕೆ, ಹಾಲು ಜೇನು ಹರಿಯುವ ಸ್ಥಳಕ್ಕೆ, ಶಾಂತಿ ಸಮಾಧಾನದ ಸ್ಥಳಕ್ಕೆ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣವೋ? ವಿಶೇಷವಾಗಿ ಪ್ರತಿಯೊಬ್ಬ ತಾಯಿಯಂದಿರು ಈ ದಿವಸ ತಂದೆಯಂದಿರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಇಲ್ಲಿ ಮದುವೆ ಆಗಲಿಕ್ಕಿರುವಂಥವರು ನಿಮ್ಮ ಭವಿಷ್ಯತ್ತಿನ ಮದುವೆಗೋಸ್ಕರ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿರಿ. ವಾಕ್ಯದ ಪ್ರಕಾರ ಜೀವಿಸುವಂಥ ಕುಟುಂಬಗಳು ನಾವು ಆಗುವಾಗ ಅಲ್ಲಿ ಸಂತೋಷ ಸಮಾಧಾನ ಸಮೃದ್ಧಿ ನೆಲೆಸಲಿಕ್ಕೆ ಸಾಧ್ಯ. ಸೊ ಈ ದಿವಸ ದೇವರು ಒಬ್ಬ ವಿಶ್ವಾಸಿಯಾದ ತಂದೆಯಿಂದ ಅಪೇಕ್ಷಿಸುವಂಥ ಸಂಗತಿಗಳೇನು? ಆತನೊಬ್ಬ ಆತ್ಮಿಕ ನಾಯಕನಾಗಬೇಕು. ನಿನ್ನ ಮಕ್ಕಳು ಅಥವಾ ನಿನ್ನ ಹೆಂಡತಿ ಆರಾಧನೆಯ ವಿಷಯದಲ್ಲಿ, ಪ್ರಾರ್ಥನೆಯ ವಿಷಯದಲ್ಲಿ, ವಾಕ್ಯ ಓದೋದರ ವಿಷಯದಲ್ಲಿ, ಸೇವೆಯ ವಿಷಯದಲ್ಲಿ ನಿನಗೆ ಅವರು ಕೇಳುವುದಲ್ಲ, ನೀನು ಕೇಳಬೇಕು. ನೀನು ಅದನ್ನು ಸ್ಥಾಪಿಸುವಂಥ ವ್ಯಕ್ತಿ ಆಗಿರಬೇಕು. ಆತ್ಮಿಕ ನಾಯಕನಾಗಿರು, ಪೂರೈಸುವ ವ್ಯಕ್ತಿ ಆಗಿರು. ಅದರ ಜೊತೆಗೆ ನೀನು ಒಬ್ಬ ಆದರ್ಶ ಜೀವಿತ ಜೀವಿಸು.
ನಿನ್ನ ಜೀವಿತ, ನಿನ್ನ ನಡತೆ, ನಿನ್ನ ವರ್ತನೆ ನಿನ್ನ ಮಕ್ಕಳ ಮೇಲೆ ಬೀರ್ತದೆ. ನೀನು ಇನ್ನೊಂದು ನಿನ್ನ ಒಂದು ಮರಿ ಸೈನ್ಯವನ್ನು ಕಟ್ತಾ ಇದ್ದೀಯಾ, ನಿನ್ನ ಹಾಗೆ ಅವರು ಆಗ್ತಾರೆ. ಅದಕ್ಕೆ ನೀನು ಜವಾಬ್ದಾರಿ ತೆಗೆದುಕೊಂಡು ಆದರ್ಶ ಜೀವಿತ ಜೀವಿಸುವುದಕ್ಕಾಗಿ ಒಪ್ಪಿಸಿಕೊಡು. ನಿನ್ನ ಜೀವಿತದಲ್ಲಿ ದೇವರು ಇದನ್ನು ಅಪೇಕ್ಷಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇದನ್ನು ಒಬ್ಬ ಮಿಲಿಟರಿಯ ಒಬ್ಬ ಪೊಲೀಸ್ ಅಧಿಕಾರಿಯಂತೆ ನೀನು ದಂಡಾಧಿಕಾರಿಯಾಗಿ ಅಲ್ಲ, ನೀನು ಒಬ್ಬ ಕರುಣೆಯ ಸಮಾಧಾನದ ವ್ಯಕ್ತಿಯಾಗಿ ಪರಲೋಕದ ತಂದೆಯಂತೆ ಕರುಣೆಯಿಂದ ವರ್ತಿಸಿ ಇದನ್ನು ಸ್ಥಾಪಿಸು. ಈ ವಿಷಯಗಳಿಗಾಗಿ ನಾವು ಈ ಸಮಯ ದೇವರಲ್ಲಿ ಕೇಳಿಕೊಳ್ಳೋಣ. ಸ್ವಾಮಿ, ನಮ್ಮ ಕುಟುಂಬಗಳಲ್ಲಿ ಈ ರೀತಿಯಾದ ಸಂಗತಿಗಳು ನೆರವೇರಲಿ. ಹಲ್ಲೆಲೂಯಾ. ನಾವು ಈ ವಿಷಯಗಳಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ. ತಿರುಗೊಂದು ಸಾರಿ ನಾನು ಹೇಳ್ತೇನೆ, ಪ್ರತಿಯೊಬ್ಬ ತಂದೆಯಂದಿರು ದಯವಿಟ್ಟು ಈ ಸಮಯ ತಿರುಗೊಂದು ಸಾರಿ ಎದ್ದು ನಿಂತ್ಕೊಳ್ರಿ. ಓಕೆ, ಈ ವಾಕ್ಯಗಳು ನಮ್ಮ ಮನೆಯಲ್ಲಿ, ನಮ್ಮ ಜೀವಿತದಲ್ಲಿ ನೆರವೇರಬೇಕು. ಪ್ರತಿಯೊಬ್ಬ ತಂದೆ ದಯವಿಟ್ಟು ನಿಂತ್ಕೊಳ್ರಿ. ದೇವರು ಈ ವಿಷಯ ಅಪೇಕ್ಷಿಸ್ತಾನೆ, ಅದಕ್ಕೆ ಬಲನೂ ಕೊಡ್ತಾನೆ. ಹೆದರಬೇಡ್ರಿ, ದೇವರು ಬಲ ಕೊಡ್ತಾನೆ. ಇದಕ್ಕೆ ಅನುಸಾರವಾಗಿ ಜೀವಿಸುವುದಕ್ಕೆ ದೇವರು ಬಲ ಕೊಡ್ತಾನೆ. ಓಕೆ, ಸೊ ನಮಗೆ ಒಂದು ವೇಳೆ ಇದು ಹೆಂಗೆ ಸಾಧ್ಯಪ್ಪ, ಇದು ಹೆಂಗೆ ಸಾಧ್ಯ? ನಮ್ಮ ಐಗುಪ್ತದ ಸ್ಥಿತಿ ಬಹಳ ಕೆಟ್ಟಾಗಿದೆ ರೀ. ನಮ್ಮ ಹಳೆಯ ಸ್ಥಿತಿ, ನಾವು ಹಿಂದೆ ಮಾಡಿರುವ ತಪ್ಪು ಎಲ್ಲ ಇದೆ. ಸರಿ, ನಾವು ದೇವರ ಸಹಾಯ ಕೇಳೋಣ. ನಾವು ಪರಿಪೂರ್ಣರಲ್ಲ. ನಾನು ಹೇಳ್ತಾ ಇದ್ದೆ, ನಾನೇ ವ್ಯಕ್ತಿಗತವಾಗಿ ಹೇಳ್ತಾ ಇದ್ದೆ, ನಾನು ಪರಿಪೂರ್ಣನಲ್ಲ. ನಾವೆಲ್ಲ ನಮ್ಮ ಪರಿಪಕ್ವತೆ ಇಲ್ಲದ ಸ್ಥಿತಿಯಿಂದ ಪರಿಪೂರ್ಣತೆಯ ದಿಕ್ಕಿಗೆ ಸಾಗ್ತಾ ಇದ್ದೇವೆ. ಓಕೆ, ಯಾಕಂದ್ರೆ ನೀವು ಕೇಳ್ಬೋದು, ಪಾಸ್ಟ್ರೇ ನೀವು ಹೇಳ್ತಾರೆ ನಿಮ್ಮ ಮಕ್ಕಳು ಹೆಂಗದಾರಂತ. ಪಾರದರ್ಶಕ ಜೀವಿತ, ನೀವೇನು ಬೇಕಾದರೂ ಹೇಳ್ರಿ, ನಾವು ಪ್ರಯತ್ನ ಅಂತೂ ಮಾಡ್ತಾ ಇದ್ದೇವೆ. ಓಕೆ, ವಾಕ್ಯದ ಪ್ರಕಾರ ಜೀವಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಪ್ರಯಾಸ ಪಡ್ತಾ ಇದ್ದೇವೆ. ಸೊ ನಾವು ಇಲ್ಲಿ ನಿಂತಿರುವ ಪ್ರತಿಯೊಬ್ಬ ತಂದೆಗಳು ದೇವರ ಸಹಾಯ ಕೇಳೋಣ. ಸ್ವಾಮಿ, ನಿನ್ನ ವಾಕ್ಯದ ಪ್ರಕಾರ ಇರುವ ತಂದೆ ನಾವು ಆಗಬೇಕು. ರೈಟ್, ನಮ್ಮ ಮಕ್ಕಳು ಕೊಲೆಗಡುಕರು, ನಮ್ಮ ಮಕ್ಕಳು ಅತ್ಯಾಚಾರಿಗಳು, ನಮ್ಮ ಮಕ್ಕಳು ದರೋಡೆಕೋರರು ಆಗಬಾರ್ದು. ನಮ್ಮ ಮಕ್ಕಳು ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂಥ ಮಕ್ಕಳಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈಗಳನ್ನೆತ್ತಿ ಪ್ರಾರ್ಥಿಸೋಣ.